ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 11 ಮತ್ತು 12ನೇ ಕಂತಿನ ಬಗ್ಗೆ ಹೇಳಬೇಕು ಅಂದರೆ ಸರ್ಕಾರ ನಾವು ಸ್ಟಾಪ್ ಮಾಡಲ್ಲ, ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾನೆ ಇದೆ. ಬಟ್ ಆದರೆ ದಿನಗಳು ಕಳೀತಾನೇ ಇದ್ದಾವೆ, ಬಿಡುಗಡೆ ಮಾತ್ರ ಮಾಡ್ತಾ ಇಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಾಯಿತು, DCM DK ಶಿವಕುಮಾರ್ ಅವರು ಹೇಳಾಯಿತು. ಈಗ ಮೊನ್ನೆ CM ಸಿದ್ದರಾಮಯ್ಯನವರು ಹೌದು ಮೇ ತನಕ ಮಾತ್ರ ಬಿಡುಗಡೆ ಆಗಿದೆ, ಜೂನ್ ತಿಂಗಳು ಹಣ ಬಿಡುಗಡೆ ಆಗಿಲ್ಲ ಅಂಥೇಳಿ ಅವರು ಕೂಡ ಮಾಹಿತಿ ಕೊಟ್ಟಾಯಿತು. ಅವರು ಕೂಡ ಇದ್ರ ಬಗ್ಗೆ ಬಿಡುಗಡೆ ಮಾಡೋಕ್ಕೆ ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಬಟ್ ಆದರೂ ಕೂಡ ಇನ್ನೂ ಗೃಹಲಕ್ಷ್ಮಿಯರಿಗೆ 11 ಮತ್ತು 12ನೇ ಕಂತಿನ ಹಣ ಬಿಡುಗಡೆ ಇನ್ನೂ ಕೂಡ ಆಗಿಲ್ಲ. ಇದೇ ರೀತಿ ಈಗ ಯೂಟ್ಯೂಬ್ಗಳಲ್ಲಂತೂ ಈ ಜಿಲ್ಲೆಗೆ ಆ ಜಿಲ್ಲೆಗೆ, ಈ ಜಿಲ್ಲೆಗೆ ಆ ಜಿಲ್ಲೆಗೆ, ಇವತ್ತು ನಾಳೆ ಬೆಳಗ್ಗೆ 10 ಗಂಟೆಗೆ ಅಂತೇಳಿ ಬಿಡುಗಡೆ ಮಾಡ್ತಾನೇ ಇದ್ದಾರೆ. ಬಟ್ ಜನರ ಖಾತೆಗಂತೂ ಹಣ ಜಮಾ ಆಗ್ತಾ ಇಲ್ಲ. ಇದು ಸರ್ಕಾರ ಹೇಳಿದ ಸಮಯಕ್ಕೆ ಬಿಡುಗಡೆ ಮಾಡ್ತಿಲ್ಲ ಅಂದಾಗ ಇನ್ನೇನು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡಲೇಬೇಕು. ಓಕೆನಾ? ಈಗ ಇದ್ರ ಬಗ್ಗೆ ನಿಮಗೆ ಈಗ ಆಲ್ರೆಡಿ ಒಂದಂತೂ ಗ್ಯಾರಂಟಿ, ಯಾಕೆಂದರೆ ಅನ್ನಭಾಗ್ಯ ಯೋಜನೆ ಜೂನ್ ತಿಂಗಳವರೆಗೂ ಕೂಡ ಹಣ ಬಿಡುಗಡೆ ಆಗಿದೆ. ಜುಲೈ ತಿಂಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇದೆ. ಬಟ್ ಅವರು ಪಕ್ಕಾ ಕ್ಲಾರಿಟಿ ತಿಳ್ಕೊಂಡು ಈಗ ಆಲ್ರೆಡಿ ಏಪ್ರಿಲ್ ಮೇ ಜೂನ್ ಜುಲೈ 4 ತಿಂಗಳ ಅನ್ನಭಾಗ್ಯ ಹಣ ಚುನಾವಣೆ ಫಲಿತಾಂಶದ ನಂತರ ಬಿಡುಗಡೆ ಆಗಿದೆ ಅಂಥೇಳಿ ಕ್ಲಾರಿಟಿಯನ್ನು ತಿಳ್ಕೊಂಡು ವೋಟ್ ಮಾಡಿ, ಕಮ್ಯುನಿಟಿ ಪೋಸ್ಟಲ್ ಆಗಿರ್ಬೋದು ಕಮೆಂಟ್ ಮಾಡಿ. ಈಗ ಯಾರ್ಯಾರಿಗೆ ಜುಲೈ ತಿಂಗಳ ಹಣ ಅಟ್ಲೀಸ್ಟ್ ಬಿಡುಗಡೆ ಆಗಿದೆಯಾ, ಎಷ್ಟು ಜನರಿಗೆ ಆಗಿದೆ? ಜೂನ್ ತಿಂಗಳ ಹಣ ಅಂತೂ 60% ಜನರಿಗಿಂತ ಜಾಸ್ತಿ ಜನರಿಗೆ ಬಿಡುಗಡೆ ಆಗಿದೆ. ನಿಮಗೇನಾದರೂ ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ಕೂಡ ವರಿ ಮಾಡೋಂಥ ಅವಶ್ಯಕತೆ ಇಲ್ಲ, ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬರುತ್ತೆ. ಈಗ ಜುಲೈ ತಿಂಗಳ ಅನ್ನಭಾಗ್ಯ ಹಣ ಯಾರಿಗಾದರೂ ಬಿಡುಗಡೆ ಆದರೆ ಕಮೆಂಟ್ ಮಾಡಿ, ನಿಮ್ಮ ಯಾವ ಜಿಲ್ಲೆ ಯಾವಾಗ ಬಿಡುಗಡೆ ಆಯಿತು ಅಂತ ಡೀಟೇಲ್ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಹೋದರೆ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗೈಸ್. ಓಕೆನಾ? ಯಾಕೆಂದರೆ ಈ ರೀತಿ ಅವಾಗೆಲ್ಲ ನೋಡಿದ್ರೆ ಇಷ್ಟೊಂದು ಕಾಯಿಸ್ತಾ ಇರಲಿಲ್ಲ. ಇದೇ ಫಸ್ಟ್ ಈ ರೀತಿ ಕಾಯಿಸ್ತಾ ಇರೋದು ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಏನಕ್ಕೆ ಹಿಂಗೆ ಮಾಡ್ತಾ ಇದೆಯೋ ಸರ್ಕಾರ ಒಂದು ಗೊತ್ತಾಗ್ತಾ ಇಲ್ಲ. ಬಟ್ ಆದಷ್ಟು ಬೇಗ ಜನರಿಗೆ, ಈಗ ಜನ ಹೇಗಿದ್ದರೂ ಕೊಡಬೇಕಲ್ಲ, ಆದಷ್ಟು ಬೇಗ ಕೊಟ್ಟರೆ ಒಳ್ಳೆಯದು ಅನಿಸುತ್ತೆ ನನ್ನ ಅಭಿಪ್ರಾಯ. ಆಮೇಲೆ ಈಗ ಇನ್ನೊಂದು ಸಾಕಷ್ಟು ಜನ ಕೇಳ್ತಾ ಇರ್ತಕ್ಕಂಥದ್ದು, ಸರ್ ಕೇಂದ್ರ ಸರ್ಕಾರದಿಂದ ಮೋದಿ ಸರ್ಕಾರದಿಂದ 3,000 ಜಮಾ ಆಗುತ್ತಲ್ಲ, ಯಾವುದು ಸರ್ ಅದು ಸ್ಕೀಮ್ ಅಂತ ನಿರಂತರವಾಗಿ ಮತ್ತೆ ಪ್ರಶ್ನೆಗಳನ್ನು ಬರ್ತಾನೆ ಇದೆ. ಮೋಸ್ಟ್ಲಿ ಅದು ಯಾವುದಕ್ಕೆ ಕಂಪೇರ್ ಮಾಡ್ಕೊಂಡಿದ್ದಾನೆ ಅಂದರೆ, ಈಗ ಸಹಜವಾಗಿ ಕೇಂದ್ರ ಸರ್ಕಾರದಿಂದ 3,000 ಬರುತ್ತೆ ಅಂದರೆ ಕೇಂದ್ರ ಸರ್ಕಾರದಿಂದ ನಿಮ್ಮ ಹತ್ರ ಇ-ಶ್ರಮ್ ಕಾರ್ಡ್ ಇದ್ದರೆ 3,000 ಬರುತ್ತಲ್ಲ, ಅದಕ್ಕೆ ಕಂಪ್ಯಾರಿಸನ್ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ಓಕೆನಾ? ಏನಿದು ಇ-ಶ್ರಮ್ ಕಾರ್ಡ್ ಇದ್ದ ತಕ್ಷಣ ನಿಮಗೆ ಪ್ರತಿ ತಿಂಗಳು 3,000 ಬರುತ್ತಾ ಅಂತ ನೋಡೋಕೆ ಹೋದರೆ ಖಂಡಿತವಾಗ್ಲೂ ಬರುತ್ತೆ. ಇ-ಶ್ರಮ್ ಕಾರ್ಡ್ ಇದ್ದರೆ ಒಂದೇ ಅಲ್ಲ, ನೀವು ಸ್ವಲ್ಪ ಅಮೌಂಟನ್ನು ಕಟ್ತಾ ಹೋದರೆ ನೀವು 18ರಿಂದ 40 ವರ್ಷದವರೆಗೂ ನೀವು ಈಗ 18 ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ರೆ 18ರಿಂದ 40 ವರ್ಷ ಒಳಗಡೆ ಇರೋರಿಗೆ ಮಾತ್ರ ಅನ್ವಯಿಸುತ್ತೆ. ಅಂದರೆ ಅವರು 41 ವರ್ಷ ಆದರೆ ಅವರಿಗೆ ಅನ್ವಯಿಸೋದಿಲ್ಲ. ಇ-ಶ್ರಮ್ ಕಾರ್ಡ್ ನೀವು ಹೊಂದಿದ್ದು, ನೀವೇನಾದರೂ ಇ-ಶ್ರಮ್ ಕಾರ್ಡ್ ಪೆನ್ಷನ್ ಯೋಜನೆಯಲ್ಲಿ ಅಪ್ಲಿಕೇಶನ್ ಹಾಕಿ ಅದಕ್ಕೆ ಅಮೌಂಟನ್ನು ಪ್ರತಿ ತಿಂಗಳು ಸ್ವಲ್ಪ ಒಂದು 18 ವರ್ಷ ಆದರೆ 55 ರೂಪಾಯಿನ ಬರುತ್ತೆ. ಅಷ್ಟು ಅಮೌಂಟನ್ನು ನೀವು ಕಟ್ಕೊಂಡು ಹೋಗಿದ್ದೀರಾ ಅಂದರೆ ನಿಮಗೆ 60 ವರ್ಷ ಆದ ನಂತರ, ಓಕೆನಾ, 60 ವರ್ಷ ಆದ ನಂತರ ನಿಮಗೆ ಪ್ರತಿ ತಿಂಗಳು 3,000 ಬರ್ತಾ ಹೋಗುತ್ತೆ. ಇದು ಸುಮ್ಮನೆ ಮೋದಿ ಸರ್ಕಾರದಿಂದ 3,000 ಬರುವಂಥದ್ದಲ್ಲ, ಇದು ಇ-ಶ್ರಮ್ ಕಾರ್ಡ್ ಯೋಜನೆಯಲ್ಲಿ 3,000 ಬರುವಂಥದ್ದು. ಇ-ಶ್ರಮ್ ಕಾರ್ಡ್ ಪೆನ್ಷನ್ ಹಣ ಯೋಜನೆಯಲ್ಲಿ, ಓಕೆನಾ, ಪೆನ್ಷನ್ ಹಣ ನೀವು ಪಡ್ಕೋಬೇಕು ಅಂದರೆ ನೀವು ಅಮೌಂಟನ್ನು ಕಟ್ಟಿದರೆ ಮಾತ್ರ ಪೆನ್ಷನ್ ಹಣ ಬರುತ್ತೆ. ಸುಮ್ಮನೆ ಮೋದಿ ಸರ್ಕಾರದಿಂದ 3,000 ಬರೋದಿಲ್ಲ. ಓಕೆನಾ? ಈ ವಿಷಯದ ಬಗ್ಗೆ ಸಾಕಷ್ಟು ಈಗ ಆಲ್ರೆಡಿ ನಾನು ಹೇಳಿದ್ರು ಸಹ, ಮೊನ್ನೆನೂ ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಸರ್ ಮೋದಿ ಸರ್ಕಾರದಿಂದ ಯಾವುದೋ 3,000 ಸ್ಕೀಮ್ ಇದೆಯಂತಲ್ಲ, ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿದ್ರೆ ಬರುತ್ತಂತಲ್ಲ ಅಂಥೇಳಿ ನಿರಂತರವಾಗಿ ಪ್ರಶ್ನೆಗಳನ್ನು ಕೇಳ್ತಾನೆ ಬರ್ತಾ ಇದ್ದೀರಾ. ಹಾಗಾಗಿ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದೇನೆ. ಆಮೇಲೆ ಈ ಮೋದಿ ಸರ್ಕಾರದಿಂದ ಬರುವಂಥ ಯೋಜನೆ 3,000 ಇಲ್ಲ, ಅದರ ಜೊತೆಯಲ್ಲಿ ಇದು ಕನ್ಫ್ಯೂಸ್ ಆಗಿ ಇ-ಶ್ರಮ್ ಕಾರ್ಡಿಗೆ ಕಂಪೇರ್ ಮಾಡಿ ಪ್ರತಿ ತಿಂಗಳು 3,000 ಬರುತ್ತೆ ಅಂತ ಅಂದ್ಕೊಂಡಿದ್ದೀರಾ ಅಂತ ನನ್ನ ಒಂದು ಊಹೆ. ಓಕೆನಾ? ಹಾಗಾಗಿ ಇದು ಈ ರೀತಿಯಾಗಿ ಕನ್ಫ್ಯೂಸ್ ಆಗಿದ್ದೀರಾ. ಬರುತ್ತೆ 3,000 ಪ್ರತಿ ತಿಂಗಳು, ಅದು 60 ವರ್ಷ ಆದಮೇಲೆ ಬರುತ್ತೆ. ಅಲ್ಲಿವರೆಗೂ ನೀವು ಈ ಒಂದು ಇನ್ಶೂರೆನ್ಸನ್ನು ನೀವು ಕಟ್ಟಿದರೆ, ಪೆನ್ಷನ್ ಸ್ಕೀಮ್ ಅಂಡರಲ್ಲಿ ಪ್ರತಿ ತಿಂಗಳು ಅಮೌಂಟನ್ನು ಕಟ್ಟಿದರೆ ಮಾತ್ರ ನಿಮಗೆ ಬರುವಂಥದ್ದು. ಓಕೆನಾ? ಆಮೇಲೆ ಈಗ ಕೆಲವರು ಕಮೆಂಟ್ ಮಾಡ್ತಾ ಇದ್ದಾರೆ,
ಮನೆ ಮನೆಗೂ ಬರ್ತಾ ಇದ್ದಾರೆ. ನಮಗೆ ಸರ್ಕಾರದ ಪ್ರತಿನಿಧಿಗಳು ಮನೆ ಮನೆಗೂ ಬಂದುಬಿಟ್ಟು ನಮಗೆ ಗೃಹಲಕ್ಷ್ಮಿ ಅಪ್ಡೇಟನ್ನು ಮಾಡಿಸ್ತಾ ಇದ್ದಾರೆ ಅಂಥೇಳಿ ಸಾಕಷ್ಟು ಕಡೆ ಸುದ್ದಿಗಳು ಹರಿದಾಡ್ತಾ ಇದೆ. ಏನಿದು ಗೃಹಲಕ್ಷ್ಮಿ ಅಪ್ಡೇಟು, ಗೃಹಲಕ್ಷ್ಮಿ ರಿನ್ಯೂವಲ್ಲು, ಇದ್ರ ಬಗ್ಗೆನೂ ಕೂಡ ಸಾಕಷ್ಟು ವಿಚಾರಗಳು ಹರಿದಾಡ್ತಾ ಇದೆ. ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಮಾಡಿ ಗೈಸ್. ಹೊಸದಾಗಿ ಏನಾದರೂ ನೀವು ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ಓಕೆನಾ. ಈಗ ನಾವು ಈ ವಿಡಿಯೋದಲ್ಲಿ ಆದಷ್ಟು ನಿಮಗೆ ನಿಖರವಾದ ಮಾಹಿತಿಯನ್ನು ಶೇರ್ ಮಾಡ್ತೇವೆ. ಯಾವುದೇ ರೀತಿ ಫೇಕ್ ಇನ್ಫಾರ್ಮೇಷನ್ ಕೊಡಲ್ಲ. ಇವತ್ತು ಬರುತ್ತೆ ಅಂತ ಹೇಳೋದು, ಇವತ್ತು ಬಂದಿಲ್ಲ ಅಂದರೆ ನಾಳೆ ಬರುತ್ತೆ ಅನ್ನೋದು, ನಾಳೆ ಬಂದಿಲ್ಲ ಅಂದರೆ ಆ ಡೇಟ್ 5ನೇ ತಾರೀಕು ಬರುತ್ತೆ, 6ನೇ ತಾರೀಕು ಬರುತ್ತೆ, 7ನೇ ತಾರೀಕು ಬರುತ್ತೆ, ಈ ರೀತಿ ಮಾಹಿತಿಗಳನ್ನು ಕೊಡೋದಿಲ್ಲ, ಓಕೆನಾ. ಗೃಹಲಕ್ಷ್ಮಿ ಹಣ ಆಗಿರ್ಬೋದು, ಅನ್ನಭಾಗ್ಯ ಹಣ ಆಗಿರ್ಬೋದು, ನಿಮಗೆ ಏಪ್ರಿಲಿಂದ ಜೂನ್ವರೆಗೂ ಜಮಾ ಆಗಿರ್ತಕ್ಕಂಥ ವಿತ್ ಪ್ರೂಫ್ ಕೂಡ ಸ್ಕ್ರೀನಲ್ಲಿ ನಿಮಗೆ ತೋರಿಸಿದ್ದೀನಿ. ಅದರಲ್ಲಿ ಕೆಲವು ಬೆಂಗಳೂರು ಡಿಸ್ಟಿಕ್ಕಿಗೆ, ಕೆಲವು ಮಂಡ್ಯ, ಹಾಸನ, ಈ ರೀತಿ ಕೆಲವು ಡಿಸ್ಟಿಕ್ಗಳಿಗೆ ಕೆಲವೊಬ್ಬೊಬ್ರಿಗೆ ಇನ್ನೂ ಕೂಡ ಅನ್ನಭಾಗ್ಯ ಹಣ ಜೂನ್ ತಿಂಗಳದ್ದು ಬಂದಿಲ್ಲ. ಬಟ್ ಬಂದಿಲ್ಲ ಅಂತ ವರಿ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಹಣ ಜಮಾ ಆಗುತ್ತೆ, ಇನ್ನೂ ಕೂಡ ಜಮಾ ಆಗುವ ಹಂತದಲ್ಲೇ ಇದೆ, ಓಕೆನಾ. ಬಟ್ ಏನಪ್ಪ ಅಂದರೆ ಪೆಂಡಿಂಗ್ ಇರೋದ್ರಿಂದ ನಿಮಗೆ ಈಗ ಕೆಲವೊಬ್ಬೊಬ್ರಿಗೆ ಮೇ ತಿಂಗಳದ್ದು ಇನ್ನೂ ಬಂದಿಲ್ಲ. ಮೇ ತಿಂಗಳು ಬಂದಿಲ್ಲ ಅಂದ ತಕ್ಷಣ ಏನು ಸರ್ ಮೇ ತಿಂಗಳದ್ದೇ ಬಂದಿಲ್ಲ, ನೀವು ಜುಲೈದ್ದು ಜಮಾ ಇದ್ರೆ ಹೇಳಿ ಅಂತ ಹೇಳ್ತಿದ್ದೀರಾ. ಖಂಡಿತವಾಗ್ಲೂ ಅದೇ ರೀತಿ ಆಗ್ತಾ ಇದೆ. ಪೆಂಡಿಂಗ್ ಇರೋದ್ರಿಂದ ನಿಮಗೆ ಒನ್ ಬೈ ಒನ್ ರಿಲೀಸ್ ಮಾಡ್ತಾ ಹೋಗ್ತಾ ಇರೋದ್ರಿಂದ ನಿಮಗೆ ಹಾಗೆ ಅನಿಸುತ್ತೆ. ಬಟ್ ನೀವೇನು ವರಿ ಮಾಡೋಂಥ ಅಗತ್ಯ ಇಲ್ಲ. ಮೇ ತಿಂಗಳದ್ದು ರಿಲೀಸ್ ಆಗುತ್ತೆ, ಜೂನು ಜುಲೈ ಕೂಡ ರಿಲೀಸ್ ಆಗುವಂಥದ್ದು, ಓಕೆನಾ. ಹಾಗಾಗಿ ನಮಗೆ ಬಂದಿಲ್ಲ ಅಂತ ವರಿ ಮಾಡೋದು ಬೇಡ. ನೀವು ನಿಮ್ಮ ಏಪ್ರಿಲ್ ಮಂತಿನ ಸ್ಟೇಟಸನ್ನು ಚೆಕ್ ಮಾಡಿ, DBT ಸ್ಟೇಟಸನ್ನು ಆಹಾರ ವೆಬ್ಸೈಟಲ್ಲಿ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತಿತ್ತು ಅಂದರೆ ಎಲ್ಲರಿಗೂ ಕೂಡ ಅನ್ನಭಾಗ್ಯ ಯೋಜನೆ ಹಣ ಜುಲೈ ತಿಂಗಳವರೆಗೂ ಕೂಡ ಜಮಾ ಆಗುತ್ತೆ, ಓಕೆನಾ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಿಮಗೆ ಈಗ ಕೇಂದ್ರ ಸರ್ಕಾರ 28 ರೂಪಾಯಿ kg ಅಕ್ಕಿ ಹಂಗೆ ಕೊಡ್ತಾ ಇದ್ದಾರೆ. ಎಲ್ಲ ರಾಜ್ಯಕ್ಕೂ ಕೂಡ ಕೊಡ್ತಾ ಇದೆ, ಕರ್ನಾಟಕ ಒಂದೇ ಅಂತಲ್ಲ, ಯಾರು ಬೇಕಾದ್ರೂ ಕೂಡ ಖರೀದಿ ಮಾಡ್ಬೋದು ಅಂತ ಹೇಳಿದೆ. ಈಗ 34 ರೂಪಾಯಿ ನಿಮಗೆ ಕೊಡೋದ್ರ ಬದಲು ಅಕ್ಕಿನೇ ಕೊಡ್ಬೋದು. ನಿಮ್ಗೇನು ಅನಿಸುತ್ತೆ, ಅಕ್ಕಿ ಕೊಟ್ಟರು ಒಳ್ಳೇದಾ, ಹಣ ಕೊಟ್ಟರು ಒಳ್ಳೇದಾ, ಕಮೆಂಟ್ ಮಾಡೋ ಮೂಲಕ. ಗೃಹಲಕ್ಷ್ಮಿ ರಿನ್ಯೂವಲ್ಲು, ಗೃಹಲಕ್ಷ್ಮಿ ಅಪ್ಡೇಟು ಅಥವಾ ಗೃಹಲಕ್ಷ್ಮಿ KYC ಅಂತೇಳಿ ಸಾಕಷ್ಟು ಕಡೆ ಸುದ್ದಿಗಳು ಹರಿದಾಡ್ತಾ ಇದೆ. ಸರ್ ಮನೆ ಮನೆಗೂ ಬಂದು ಮಾಡಿಕೊಡ್ತಾ ಇದ್ದಾರೆ ಅಂತಲೂ ಕೂಡ ಅಪ್ಡೇಟನ್ನು ಕಮೆಂಟ್ ಮಾಡೋ ಮೂಲಕ ತಿಳಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಭಾಳ ಆಶ್ಚರ್ಯ ಆಗ್ತಾ ಇದೆ. ಇದುವರೆಗೂ ಕೂಡ ಸರ್ಕಾರದಿಂದ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ ಗೃಹಲಕ್ಷ್ಮಿ ಅಪ್ಡೇಟ್ ಮಾಡಬೇಕು, ಗೃಹಲಕ್ಷ್ಮಿ ರಿನ್ಯೂವಲ್ ಮಾಡಬೇಕು ಅಂತ ಹೇಳಿ. ಮೋಸ್ಟ್ಲಿ ನನಗನ್ಸೋ ಪ್ರಕಾರ ಇದು ಏನು ಸುದ್ದಿ ಹರಡ್ತಾ ಇದೆ, ಇದು ಏನು ರೇಷನ್ ಕಾರ್ಡ್ KYC ಅಂತ ನಾವೇನು ಕರಿತೀವಲ್ಲ ಅದ್ರ ಬಗ್ಗೆನೇ ವಿಷಯ ಹರಿದಾಡ್ತಾ ಇರ್ಬೋದು. ನಿಮ್ಮ ಆಧಾರ್ ಕಾರ್ಡಿಗೆ ನಿಮ್ಮ ರೇಷನ್ ಕಾರ್ಡಿಗೆ ಮನೆ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಂತ ಚೆಕ್ ಮಾಡಿ ಹೋಗ್ತಾರೆ ಅನಿಸುತ್ತೆ. ಅದ್ರ ಬಗ್ಗೆನೇ ಡೌಟ್ ಆಗಿ ಜನ ಕ್ಲಾರಿಫಿಕೇಶನ್ ಇಲ್ಲದೇ ಇದ್ರ ಬಗ್ಗೆನೇ ಮಾಡ್ತಾ ಇದ್ದಾರೆ, KYCನೇ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಅದು ಬಿಟ್ಟರೆ ಮತ್ತಿನ್ಯಾವುದು ಹೊಸ ನೋಟಿಫಿಕೇಶನ್ ಬಂದಿಲ್ಲ, ಓಕೆನಾ. ಹಾಗಾಗಿ ಎಲ್ಲದರ ಬಗ್ಗೆನೂ ಕೂಡ ಕ್ಲಾರಿಟಿ ಕೊಡುವಂಥ ಕೆಲಸ ಮಾಡಿದ್ದೀನಿ. ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವಿಡಿಯೋಕ್ಕೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.